ಸೊ ಗೈಸ್, ಇದುವರೆಗೂ ನಿಮ್ಗೆ ಯಾರಾದ್ರೂ ಈಸಿಯಾಗಿ ವಿಬೇಟ್ಸ್ ತಗೊಳೋದು ಹೇಗೆ ಅಂತ ಹೇಳಿದಾರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರು ಹೇಳಿಲ್ಲ ಅಂತಾನೆ ಗುರು. ಇವತ್ತು ಆ ಟಾಪಿಕ್ ಬಗ್ಗೆ ನಾವು ಮಾತಾಡಕ್ ಹೊರಟಿರೋದು. ಹಾಗೇನೆ ನಮ್ಮ ಕನ್ನಡ ಫ್ರೀ ಫೈರ್ ಕಮ್ಯುನಿಟಿಯಲ್ಲೂ ಕೂಡ ಎಷ್ಟೊಂದ್ ಜನ ವಿಬೇಟ್ಸ್ ಬಗ್ಗೆ ವಿಡಿಯೋ ಮಾಡೋರೆ ಗುರು. ಒಬ್ರಲ್ಲ ಇಬ್ರಲ್ಲ ಎಷ್ಟೊಂದ್ ಜನ ಮಾಡೋರೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟವ್ರೆ. ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡಿದೆ, ನಮ್ಮ ಕನ್ನಡದಲ್ಲಿ ಏನೇನು ಹೇಳೋರೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಅವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನ್ಗೆ ಅನಿಸ್ತು ನಿಜವಾಗ್ಲೂ ಸಖತ್ತಾಗಿ ಹೇಳಿದ್ರು. ಅವಾಗ ನನ್ನ ತಲೆಯಲ್ಲಿ ಇನ್ನೊಂದು ಮೈಂಡಲ್ಲಿ ಹಿಡಿತು, ಇವ್ರು ಹೇಳಿದ್ದೆ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಗುರು, ಏನಾದರೂ ಡಿಫ್ರೆಂಟ್ ಆಗಿರೋದು ಇವ್ರಿಗೆ ತಿಳ್ಸ್ಕೊಂಡ್ ಕೊಡೋಣ ಅಂತ. ಇವತ್ತು ಒಂದು ಸ್ವಲ್ಪ ಯೂನಿಕ್ ಆಗಿ ಈಸಿಯಾಗಿ ಹೆಂಗ್ ತಗೊಳ್ಳೋದು, ಹಾಗೆ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಬೇರೆ ಆ್ಯಪ್ಗಳಿಂದ ಹೆಂಗ್ ಜಾಯ್ನ್ ಆಗೋದು ಅಂತ ತಿಳ್ಸ್ಕೊಂಡ್ಬಿಡ್ತೀನಿ. ನಿಜವಾಗ್ಲೂ ಈ ಟಾಪಿಕ್ ಬಗ್ಗೆ ಬರ್ತಾ ಇರೋದು ನಮ್ಮ ಕನ್ನಡ ಕಮ್ಯುನಿಟಿಲಿ ಮೊದಲನೇ ವಿಡಿಯೋ ಅನ್ಕೊಂತೀನಿ. ನನಗೆ ಗೊತ್ತಿಲ್ಲ ಬೇರೆ ತರ ಈಸಿಯಾಗಿ ತಿಳ್ಸ್ಕೊಂಡ್ ಕೊಡೋ ವಿಡಿಯೋ ಬಂದಿದಾವೆ ಇಲ್ವಾ ಅಂತ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು 10K ಹೋಗ್ಲೇಬೇಕು. 9K ಇವತ್ತು ಇಲ್ಲ ನಾಳೆ 9K ಆಗೋಗುತ್ತೆ ಪಕ್ಕ. ನಿಮ್ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಗೊತ್ತು, ಬಟ್ 10K ಆಗ್ಬೇಕಲ್ವಾ ಗುರು. ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲಿಗೆ ನಾವು ಯೂಟ್ಯೂಬ್ ಅಲ್ಲಿ ಹೇಗೆ ವಿಬೇಟ್ಸ್ ತಗೊಳೋದು ಅಂದ್ರೆ ಯೂಟ್ಯೂಬ್ ಇಂದ ಹೇಗೆ ಫ್ರೀ ಫೈರ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದು ಅಂತ ತಿಳ್ಸ್ಕೊಂಡ್ಬಿಡ್ತೀನಿ. ಆದ್ಮೇಲೆ ಬೇರೆ ಆ್ಯಪ್ ಕಡೆ ಹೋಗೋಣ. ನಾವು ಮೊದಲು ಯೂಟ್ಯೂಬ್ ಅಲ್ಲೇ ಜಾಯ್ನ್ ಆಗಬೇಕು ಅಂದ್ರೆ ಅವರು ಫ್ರೀ ಫೈರ್ ಅವರು ಗರೇನಾದವ್ರು ಕೊಟ್ಟಿರೋ ರೂಲ್ಸ್ ಪ್ರಕಾರ ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು. ಓದ್ಕೊಂಡು ಕುತ್ಕೊಂಡಂಗಿದೆ ಕುತ್ಕೊಳ್ಳಿ. ನಾನು ಒಂದು ಸ್ವಲ್ಪ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಹಾಗೇನೆ ಮಿನಿಮಮ್ ಅಂದ್ರೆ 100K ಆಗಿರಬೇಕು. ಹಾಗೆ 80% ಫ್ರೀ ಫೈರ್ ಕಂಟೆಂಟ್ ಇರಬೇಕು. ಅಂದ್ರೆ ಗುರು ಹೆಂಗಂದ್ರೆ ನಮ್ಮ ಚಾನಲ್ ಅಲ್ಲಿ ಎಲ್ಲ ಫ್ರೀ ಫೈರ್ ಕಂಟೆಂಟ್ ಇರಬೇಕು ಆಲ್ಮೋಸ್ಟ್ ಅಲ್ಲೂ. ಇವಾಗ ಫ್ರೀ ಫೈರ್ ಚಾನಲ್ ಮಾಡಿ ಅದ್ರಲ್ಲಿ PUBG ಹಾಕೋದು, ಇನ್ನೊಂದು ಗೇಮ್ ಹಾಕೋದು, ಅಥವಾ ಏನೋ ಕುಕಿಂಗ್ ಮಾಡಾಕೋದು, ವ್ಲಾಗ್ ಮಾಡೋದು, ಈ ತರ ಎಲ್ಲ ಇರಲೇಬಾರ್ದು. ಮಿನಿಮಮ್ ಅಂದ್ರು ಇವಾಗ ಒಂದು ತಿಂಗಳಲ್ಲಿ ಮಿನಿಮಮ್ ಅಂದ್ರು 3 ಲಕ್ಷ ಇರಬೇಕು ಆ ಚಾನಲ್ ವ್ಯೂಸ್. ಅಂದ್ರೆ ಅಲ್ಲಿ ವ್ಯೂಸ್ ಚೆಕ್ ಮಾಡಿದಾಗ 3 ಲಕ್ಷ ಇರಬೇಕು. ಹಾಗೇನೆ ಫ್ರೀ ಫೈರ್ ಆಪೋಸಿಟ್ ಅಲ್ಲಿ ಯಾವುದೇ ರೀತಿ ವಿಡಿಯೋಸ್ ಮಾಡಂಗಿಲ್ಲ. ಇಷ್ಟಿದ್ರೆ ಸಾಕು ಗುರು ಈ 3. ಇನ್ನು ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿ ಹೋಗ್ತವೆ. ಯಾಕಂದ್ರೆ ಅವ್ರು ಏನೇನೋ ಹೇಳೋರೆ, ಸಖತ್ ಕೆಲಸ ಮಾಡಿರ್ಬೇಕು, ಹಾರ್ಡ್ ಆಗಿರ್ಬೇಕು, ಏನೇನೋ ಪೊಂಗೋರೆ. ಈ 3 ಕ್ಲಿಕ್ ಆದ್ರೆ ಸಾಕು ನನ್ನ ಪ್ರಕಾರ. ಹಾಗೇನೆ ಇದರಲ್ಲಿ ಜಸ್ಟ್ 100K ಅಂತ ಕೊಟ್ಟವ್ರೆ. ನಿಮ್ಮ ಮನ್ಸಲ್ಲೆಲ್ಲ ಒಂದು ತಲೆಯಲ್ಲಿ ಬಂದಿರುತ್ತೆ, ಏನ್ ಬ್ರೋ ಬರೀ 100K ಅಂತ ಕೊಟ್ಟವ್ರಲ್ಲ, ಕರ್ನಾಟಕದಲ್ಲಿ ಎಷ್ಟೊಂದು ಯೂಟ್ಯೂಬರ್ಸ್ ಆಗೋಗಿದೆ ಬ್ರೋ, ಅವರೆಲ್ಲ ಅಪ್ಲೈ ಮಾಡಕ್ಕೆ ಹೇಳಿ ಬ್ರೋ ಅಂತ. ಸೊ ಗೈಸ್, ಹೆಂಗ್ ಬೇಕಂದ್ರೆ ಹಂಗೆ ಅಪ್ಲೈ ಮಾಡಕ್ಕೆ ಆಗಲ್ಲ. ಅದು ನಮ್ಮ ಇಂಡಿಯಾದಲ್ಲಂತೂ ಆಗೋದೇ ಇಲ್ಲ ಗುರು. ಯಾಕಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಫ್ರೀ ಫೈರ್ ಯೂಟ್ಯೂಬ್ ಚಾನಲ್ಸ್ ಇರೋದು ನಮ್ಮ ಇಂಡಿಯಾದಲ್ಲೇ ಗುರು. ಹೈಯೆಸ್ಟ್ ವಿಬೇಟ್ಸ್ ಪ್ಲೇಯರ್ಸ್ ಇರೋದು ನಮ್ಮದಲ್ಲ, ಬ್ರೆಜಿಲ್ ಸರ್ವರ್ ಅಲ್ಲಿ ಹೈಯೆಸ್ಟ್ ಇರೋದು. ಬಟ್ ಆದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಫ್ರೀ ಫೈರ್ ಯೂಟ್ಯೂಬ್ ಚಾನಲ್ಸ್ ಇದಾವೆ. ಇದರಿಂದ ಕಾಂಪಿಟೇಷನ್ ಜಾಸ್ತಿ ಗುರು. ಈಗ ಪ್ರೆಸೆಂಟ್ ಆಗಿ ನಾವು ಒಂದು ವಿಬೇಟ್ಸ್ ತಗೋಬೇಕಂದ್ರೆ ಮಿನಿಮಮ್ ಅಂದ್ರೆ 1 ಮಿಲಿಯನ್ ಆಗಿರಬೇಕು. ಇವರು ರೂಲ್ಸ್ ಅಲ್ಲಿ 100K ಕೊಟ್ಟವ್ರೆ ಅಂತ ನಾವು ಹಾಕಿದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಅದೊಂದು ಸ್ಕೀಮ್ ಅಂತ ಬಿಡ್ತಾರೆ. ಅಂದ್ರೆ ಇಷ್ಟು ಟೈಮಿಂಗ್ಸ್ ಅಂತ ಬಿಡ್ತಾರೆ. ಯಾವಾಗ ಅಂದ್ರೆ ಅವಾಗ ನಾವು ಅಪ್ಲೈ ಕೂಡ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಎಷ್ಟೊಂದು ಇಂಡಿಯಾ ಯೂಟ್ಯೂಬರ್ಸ್ 1 ಮಿಲಿಯನ್ ಕ್ರಾಸ್ ಆಗಿರೋರು ಎಲ್ಲರೂ ಅಪ್ಲೈ ಮಾಡ್ತಾರೆ. ಅದ್ರಲ್ಲಿ ಎಷ್ಟೊಂದು ಜನ ರಿಜೆಕ್ಟ್ ಆಗುತ್ತೆ. ಆ ಟೈಮಲ್ಲಿ 100K ಯೂಟ್ಯೂಬರ್ಸ್ ಎಲ್ಲ ತೆಗ್ದೇ ಹಾಕ್ಬಿಡ್ತಾರೆ ಗುರು. ಯಾಕಂದ್ರೆ ಅವರು ವ್ಯೂಸ್ ನೋಡ್ತಾರೆ. ಯಾಕಂದ್ರೆ ಅವ್ರದ್ದು ಗೇಮ್ನ ಅವ್ರು ಪ್ರಮೋಟ್ ಮಾಡ್ಕೊಬೇಕು ಎಲ್ಲರ ಹತ್ರ. ಅವ್ರ ಗೇಮ್ ಹೆಂಗ್ ಪ್ರಮೋಟ್ ಮಾಡ್ಕೊಂತಾರೆ ಅಂದ್ರೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಏನಿಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳೋದಂದ್ರೆ ಇವಾಗ ಒಬ್ಬ ಮದುವೆ ಗಂಡಿರ್ತಾನೆ ಅಂತ ಅನ್ಕೊಳ್ಳೋಣ. ಈ ಮದುವೆ ಗಂಡು ಇಡೀ ಊರಿಗೆಲ್ಲ ಹೋಗಿ ಪತ್ರಿಕೆ ಹಂಚ್ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ನು ಏನ್ ಮಾಡ್ತಾನೆ, ಅವ್ರ ಫ್ರೆಂಡ್ಸಿಗೆ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾನೆ, ಅಮ್ಮ ನೀವೊಂದು ಊರು ಹೋಗ್ರಿ, ನಾನೊಂದು ಊರಿಗೆ ಹೋಗ್ತೀನಿ ಅಂತ. ಇದೇ ರೀತಿ ಫ್ರೀ ಫೈರ್ನವರು ಅವ್ರೊಂದು ಸ್ವಲ್ಪ ಈವೆಂಟ್ಗಳು ಕೊಲಾಬ್ರೇಷನ್ ಮಾಡಿ ಒಂದು ಸ್ವಲ್ಪ ಫೇಮಸ್ ಮಾಡ್ತಾರೆ. ಅಂದ್ರೆ ಅವ್ರು ಪ್ರಮೋಷನ್ ಮಾಡ್ಕೊಂತಾರೆ ಅವ್ರ ಗೇಮ್ನ. ಮಿಕ್ಕಿದ್ದು ಯೂಟ್ಯೂಬರ್ಸ್ ಕೈಲಿ ಪ್ರಮೋಟ್ ಮಾಡಿಸ್ತಾರೆ ಗುರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಪ್ರತಿಯೊಂದು ಫ್ರೀ ಫೈರ್ ಗೇಮ್ ಆಡ್ತೀವಲ್ಲ, ಇದೆಲ್ಲ ಪ್ರಮೋಟ್ ಮಾಡ್ತಾ ಇರೋದೇ ನಾವು ಫ್ರೀ ಫೈರ್ ಗೇಮ್ನ ಅಂತಾನೆ ಹೇಳ್ಬೋದು. ಹಾಗೇನೆ ಈಗ ನೆಕ್ಸ್ಟ್ ಆ್ಯಪ್ ಕಡೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಬೆನಿಫಿಟ್ಸ್ನ ತಿಳ್ಕೊಂಬಿಡೋಣ. ಯೂಟ್ಯೂಬ್ ಇಂದ ಅಕಸ್ಮಾತ್ ಆಗಿ ನಮ್ಗೆ ಏನೋ ವಿಬೇಟ್ ಸಿಕ್ಕಿದ್ರೆ ಅನ್ಲಿಮಿಟೆಡ್ ಡೈಮಂಡ್ಸ್ ಅಂತ ಅನ್ಕೊಬೋದು. ಅಂದ್ರೆ ಅನ್ಲಿಮಿಟ್ಸ್ ಅಂದ್ರೆ 999 ಈ ತರ ಅಂತ ಅಲ್ಲ. ನಮ್ಮ ಪ್ರಕಾರ ಅದು ಅನ್ಲಿಮಿಟೆಡ್. ಯಾಕಂದ್ರೆ ಸಾವಿರ ಡೈಮಂಡ್ ಕೊಡ್ತಾರೆ ಗುರು. 50,000 20,000 ಈ ತರ ಎಲ್ಲ ಕೊಡ್ತಾನೆ ಇರ್ತಾರೆ ಡೈಮಂಡ್ಸು. ನನ್ನ ಪ್ರಕಾರ ಅಷ್ಟು ಸಾಕಾಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಈಗ ನಮಗೆ 100-200 ಡೈಮಂಡೇ ಹೆಚ್ಚಾಗಿರೋರಿಗೆ ಅಷ್ಟು ಕೊಟ್ಟರೆ ನಿಜವಾಗ್ಲೂ ಅದೇನೋ ಅಂತಾರಲ್ಲ, ಜಾಸ್ತಿ ಚಿನ್ನ ಸಿಕ್ತಂಗೆ ಅದೇನೋ ಅಂತಾರೆ ಗುರು. ಡೈಲಾಗ್ ನೆನಪಿಗೆ ಬರ್ತಾ ಇಲ್ಲ. ಹಾಗೇನೆ ಇದಕ್ಕಿಂತ ಇನ್ನೂ ಹೆಚ್ಚು ಬೆನಿಫಿಟ್ಸು ಎಷ್ಟೊಂದು ಜನ ತಿಳ್ಕೊಂತಾರೆ. ನಾವು ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಶಕ್ನ ನಮ್ಗೆ 20 ಬಂಡಲ್ ಈ ಥರ ಎಲ್ಲ ಕೊಟ್ಬಿಡ್ತಾರೆ ಅಂತ. ಇದೆಲ್ಲ ಪುಂಗು ಮಸಿ ಗುರು. ಯಾವುದೊಂದು ಅದು ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ಅಷ್ಟು ಈಸಿಯಾಗಿ ಇಸ್ಕೊಳಕ್ಕಾಗಲ್ಲ. ನೀವು ಯಾವುದೇ ಯೂಟ್ಯೂಬರ್ನ ವಿಬೇಜ್ ಯೂಟ್ಯೂಬರ್ನ ಕೇಳಿ, ನಾವು ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಶಕ್ನ ನಮ್ಗೆ 20 ಬೇಕು ಅಂತ ಕಳಿಸ್ಬಿಟ್ರೆ 20 ಅವ್ರು ಕೊಟ್ಬಿಡಲ್ಲ ಗುರು. ಅಷ್ಟು ಈಸಿಯಾಗಂತೂ ಯಾರಿಗೂ ಕೊಡಲ್ಲ. ಬಟ್ ಈವೆಂಟ್ ಸ್ಟಾರ್ಟ್ ಆಗುತ್ತಲ್ಲ, ಯಾವ್ದಾರ ಒಂದು ಕೊಲಾಬ್ರೇಷನ್, ಯಾವ್ದಾರ ಒಂದು ಈವೆಂಟ್ ಸ್ಟಾರ್ಟ್ ಆದರೆ ಅದ್ರ ಬಂಡಲ್ಸ್ಗಳನ್ನ ನಮಗೆ ಆರಾಮಾಗಿ ಈವೆಂಟ್ ನಾಳೆ ಬರುತ್ತೆ ಅಂದರೆ ಒಂದು ವಾರ ಅಥವಾ ಈವೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಕೊಟ್ಬಿಡ್ತಾರೆ. ಯಾವುದೇ ರೀತಿ ನಾವು ಕೇಳಿ ಶಕ್ನ ನಾವು ಕೇಳಿದ ಬಂಡಲ್ನ ಕೊಡಲ್ಲ ಗುರು. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆ್ಯಪ್ ಬಗ್ಗೆ ಹೋಗ್ಬಿಡೋಣ.
ಸೊ ಗೈಸ್ ಹಾಗೇನೇ ನಮ್ಮ ಎರಡನೇ ಆ್ಯಪ್ ಕಡೆ ಮಾತಾಡೋದಾದ್ರೆ ನಮ್ಮ ಎರಡನೇ ಆ್ಯಪ್ ಬಂದ್ಬಿಟ್ಟು ಫೇಸ್ಬುಕ್ ಅಂತಲೇ ಹೇಳ್ಬೋದು. ಫೇಸ್ಬುಕ್ಕಲ್ಲೂ ಕೂಡ ನಾವು ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು ಗುರು. ಹಾಗೆ ನೀವು ಹೊಸ ಯೂಟ್ಯೂಬರ್ಗೆ ಒಂದು ಸೀಕ್ರೆಟ್ ಏನಂದರೆ ಯೂಟ್ಯೂಬ್ಗಿಂತ ಫೇಸ್ಬುಕ್ಕು ಒನ್ ಆಫ್ ದ ಬೆಟರ್ ಅಂತಲೇ ಹೇಳ್ಬೋದು ಗುರು ಯೂಟ್ಯೂಬ್ಗೆ ಹೋಲಿಸ್ಕೊಂಡ್ರೆ. ಯಾಕಂದರೆ ಯೂಟ್ಯೂಬಲ್ಲಿ ರೆಕಮೆಂಡೇಷನ್ ಆಗಲಿ ರೀಚ್ ಆಗಲಿ ಇವೆಲ್ಲ ಕಮ್ಮಿ ಇರುತ್ತೆ. ರೆಕಮೆಂಡೇಷನ್ ರೀಚ್ ಅಂದರೆ ಇವಾಗೆಲ್ಲ ನಮ್ಮ ವೀಡಿಯೋ ಬೇರೆಯವ್ರ ಹತ್ರಕ್ಕೆಲ್ಲ ಹೋಗ್ಬೇಕಲ್ಲ, ಅದೆಲ್ಲ ಕಮ್ಮಿ ಇರುತ್ತೆ. ಬಟ್ ಫೇಸ್ಬುಕ್ಕಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಗುರು. ಇವಾಗ ಗೇಮಿಂಗ್ ಅಂತ ಯಾರೋ ಒಬ್ಬ ತಗೊಂಡು ಅವ್ನ ನೇಮಲ್ಲೆಲ್ಲ ಗೇಮ್ ಅಂತ ಇಟ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆಲ್ಲ ರೆಕಮೆಂಡೇಶನ್ ಕಳಿಸ್ತಾರೆ. ಯಾಕಂದ್ರೆ ಫೇಸ್ಬುಕ್ ಅವರು ಸಕ್ಕಟ್ ರೆಕಮೆಂಡ್ ಮಾಡ್ತಾರೆ ಗುರು. ನನ್ನ ಪ್ರಕಾರ ಅದರಲ್ಲಿ ಬೇಗ ಫಾಲೋವರ್ಸ್ನ ಆ್ಯಂಡ್ ಬೇಗ ಲೈಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು. ಹಾಗೇನೆ ಯೂಟ್ಯೂಬಲ್ಲಿ ಅಂದರೆ ಒಂದು ಸ್ವಲ್ಪ ಕಮ್ಮಿ ಗುರು. ಯಾಕಂದರೆ ಯೂಟ್ಯೂಬಲ್ಲಿ ಸಖತ್ತು ಕಾಂಪಿಟೇಷನ್ ಅಂದರೂ ಈ ಕಾಂಪಿಟೇಷನ್ ನಿಜವಾಗ್ಲೂ ನಮ್ಮ ಕನ್ನಡ ಕಮ್ಯುನಿಟಿ ಗ್ರೋ ಆಗೋದಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ನಾವು ಫೇಸ್ಬುಕ್ ಕಡೆ ಬರೋದಾದರೆ ನಮ್ಮ ಫೇಸ್ಬುಕ್ಕಲ್ಲಂತೂ ತುಂಬಾ ಕಮ್ಮಿ ಜನ ಫ್ರೀ ಫೈರ್ ಯೂಟ್ಯೂಬರ್ಸು. ತುಂಬ ಕಮ್ಮಿ ಅಂದರೆ ಏನೋ ಒಂದು 5-6 ಜನ ಇಲ್ಲ, ಮಿನಿಮಮ್ ಒಂದು 10,000 ಜನ ಇರ್ಬೋದೇನೋ ನನ್ನ ಪ್ರಕಾರ. ನಮ್ಮ ನಮ್ಮ ಫ್ರೀ ಫೈರ್ ಕಮ್ಯುನಿಟಿಯಲ್ಲಿ ಅಂದರೆ ಇಂಡಿಯನ್ ಕಮ್ಯುನಿಟಿಯಲ್ಲಿ ನೋಡ್ಕೊಂಡ್ರೆ ಒಂದು 10,000 ಜನ ಇರ್ಬೋದು ಗುರು ಮಿನಿಮಮ್. ಅಂದರೆ ಹಿಂದಿ ಯೂಟ್ಯೂಬರ್ಸು ಎಲ್ಲ ಸೇರಿಕೊಂಡು ಅದರಲ್ಲಿ ಆ್ಯಕ್ಟಿವೇ ಎಷ್ಟೊಂದು ಜನ ಇರಲ್ಲ. ಅದರಲ್ಲೂ ನೀವು ಫೇಸ್ಬುಕ್ಕಲ್ಲಿ ಲೈವ್ ಗಿವ್ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಬಿಂದಾಸ್ ಅನ್ಕೊಬೇಕು. ಹಾಗೆಯೇ ಫೇಸ್ಬುಕ್ಕಲ್ಲಿ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯ್ನ್ ಆಗೋಕ್ಕೆ ಅದು ಕೂಡ ಒಂದು ಮಿನಿಮಮ್ ವ್ಯೂಸ್ ಅಂತ ಇರುತ್ತೆ. ಹಾಗೆಯೇ ಮಿನಿಮಮ್ ಫಾಲೋವರ್ಸ್ ಎಷ್ಟಾಗಿರ್ಬೇಕಂದ್ರೆ ನನ್ನ ಪ್ರಕಾರ 75K ಅಂತ ಹೇಳಿದ್ರು ಯಾರೋ ಒಬ್ಬರು. ನನ್ನ ಪ್ರಕಾರ 100K ಆಗಿದ್ರೆ ಒಳ್ಳೇದು. ಯಾಕಂದರೆ ನಮ್ಮ ಕನ್ನಡದಲ್ಲಿ ನನ್ನ ಪ್ರಕಾರ ಯಾರು ಕೂಡ ಫೇಸ್ಬುಕ್ ಪೇಜ್ ಇಲ್ಲ. ವಾರ್ಟೆಕ್ ಇಲ್ಲವ್ರದ್ದು ಒಬ್ರದ್ದು ಇರೋದೊಂದು ಕೇಳಿದ್ದೀನಿ. ಹಾಗೇನೇ ಅದರಲ್ಲಿ ಆ್ಯಕ್ಟಿವ್ ಇದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಾಗೇನೇ ಅವ್ರೊಬ್ರದ್ದು 10K ಕೂಡ ಆಗಿದೆ ಅಂತ ಕೇಳಿದೆ. ಅವ್ರು ಕೂಡ ಏನಾದರೂ 100K ಕ್ರಾಸ್ ಮಾಡಿದೆ ಅದರಲ್ಲಿ ಖಂಡಿತವಾಗ್ಲೂ ಅವರು ಫಸ್ಟ್ ತಗೊಂತಾರೆ ಗುರು. ಯಾಕಂದರೆ ಅವರು 2-3 ಅವ್ರ ಅಫಿಷಿಯಲ್ ಚಾನಲ್ ಪೇಜಸ್ ಮಾಡ್ಕೊಂಡಿದ್ದಾರೆ ಟೆಲಿಗ್ರಾಮು ಇದರಲ್ಲೆಲ್ಲ. ಸೊ ನಿಮ್ಗೆ ಗೊತ್ತಿರಲಿ, ಟೆಲಿಗ್ರಾಮಲ್ಲೂ ಕೂಡ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬಾರ್ದು. ನಮ್ಮ ಗರನ ಪ್ರಕಾರ ಏನಂದರೆ ನಮ್ಮ ಫ್ರೀ ಫೈರ್ನ ಅವರು ಜಸ್ಟ್ ಇದು ಮಾಡ್ಕೊಬೇಕಂತೆ, ಸ್ಪ್ರೆಡ್ ಮಾಡಬೇಕು. ಯಾವ ಆ್ಯಪ್ ಆದರೆ ಗುರು ಒಟ್ನಾಗ ಸ್ಪ್ರೆಡ್ ಮಾಡಬೇಕು. ಅವಾಗ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಹಾಕೊಂತಾರೆ. ಅವ್ರಿಗೆ ಬೆನಿಫಿಟ್ ಸಿಕ್ಕರೆ ಸಾಕು ಹಾಕೊಂಡ್ಬಿಡ್ತಾರೆ ಗುರು. ಯಾಕೆ ಗುರು ಇನ್ಸ್ಟಾಗ್ರಾಮಲ್ಲೂ ಕೂಡ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನೀವು ನಿಜವಾಗ್ಲೂ ನಂಬಲ್ಲ, ನಿಜವಾಗ್ಲೂ ಜಾಯ್ನ್ ಆಗ್ಬೋದು. ಹಾಗೇನೇ ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಆ್ಯಪ್ ಕಡೆ ಬಂದ್ಬಿಡೋಣ. ಸೊ ಗೈಸ್ ನನಗೆ ಗೊತ್ತು ನೀವು ಇದುವರೆಗೂ ವೆಯ್ಟ್ ಮಾಡ್ತಾ ಇರ್ತೀರಾ ಹೇಗೆ ಈಸಿಯಾಗಿ ವಿಬೇಡ್ಸ್ ತೊಗೊಳೋದು ಅಂತ. ಲಾಸ್ಟ್ನೇ ಆ್ಯಪಲ್ಲೇ ಗುರು ತುಂಬ ಈಸಿಯಾಗಿ ವಿಬೇಡ್ಸ್ ತೊಗೊಳೋದು. ಲಾಸ್ಟ್ ಆ್ಯಪ್ ಬಂದ್ಬಿಟ್ಟು ಬುಯ್ಯ ಆ್ಯಪು. ನಿಮಗೆಲ್ಲ ಗೊತ್ತೇ ಗೊತ್ತಿರುತ್ತೆ. ಬುಯ್ಯ ಆ್ಯಪ್ ಅಲ್ಲ, ಬೋಯ ಆ್ಯಪ್ ಅನಿಸುತ್ತೆ. ಬೋಯ ಆ್ಯಪು, ಬೋಯನೇ ಪ್ರೊನೌನ್ಸೇಷನು ಸ್ವಲ್ಪ ಮಿಸ್ಸರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗೇನೇ ಬೋಯ ಆ್ಯಪಲ್ಲಿ ತುಂಬಾ ಈಸಿ ಗುರು, ತುಂಬಾ ಈಸಿ. ಬೋಯ ಆ್ಯಪಲ್ಲಿ ಮಾಮೂಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಬೋಯ ಆ್ಯಪಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ. ಏನಂದರೆ ನಾವು ಯೂಟ್ಯೂಬಲ್ಲಿ ಲೈವ್ ಮಾಡ್ತಿರಲ್ಲ ಗುರು, ನೀವು ಎಷ್ಟೊಂದು ಜನ ಕನ್ನಡ ಯೂಟ್ಯೂಬರ್ಸ್ ಲೈವ್ ಮಾಡ್ತಾ ಇರ್ತೀರಾ. ಯೂಟ್ಯೂಬ್ ಲೈವ್ನೇನೆ ಬೋಯ ಆ್ಯಪಿಗೆ ಕನ್ವರ್ಟ್ ಮಾಡ್ಕೊಬೋದು. ಅಂದರೆ ಇದರಲ್ಲೂ ಲೈವ್ ಆಗ್ತಾ ಇರುತ್ತೆ, ಬೋಯ ಆ್ಯಪಲ್ಲೂ ಲೈವ್ ಆಗ್ತಾ ಇರುತ್ತೆ ಗುರು. ಬೋಯ ಆ್ಯಪಲ್ಲಿ ವಾಚಿಂಗ್ ಎಷ್ಟು ತೋರಿಸ್ತಾ ಇರುತ್ತೆ ಅಂದರೆ ಯೂಟ್ಯೂಬಲ್ಲಿ ವಾಚಿಂಗ್ ತೋರಿಸ್ತಾ ಇರುತ್ತಲ್ಲ ಅಷ್ಟೇನೆ ಬೋಯ ಆ್ಯಪಲ್ಲೂ ತೋರಿಸುತ್ತೆ. ಇದೊಂಥರ ಲಾಟ್ರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನೀವು ಅನ್ಕೊಳಂಗೂ ಆಗಲ್ಲ ಬೋಯ ಆ್ಯಪಲ್ಲಿ ಯಾರು ನೋಡ್ತಾನೆ ಇಲ್ವರ ಗುರು, ಸುಮ್ಮನೆ ವೇಸ್ಟ್ ಆಯ್ತಾ ಇದೆ ಅಂತ ಹಿಂಗೇನು ಅನ್ಕೊಳಂಗೆ ಇಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಎಷ್ಟು ತೋರಿಸ್ತಾ ಇದೋ ಅವಾಗ ಬೋಯ ಆ್ಯಪಲ್ಲೂ ಅಷ್ಟೇ ತೋರಿಸ್ತಾ ಇರ್ತದೆ. ಯಾಕಂದರೆ ಎರಡು ಮರ್ಜ್ ಮಾಡ್ಬೋದು ಗುರು. ಬೋಯ ಆ್ಯಪಲ್ ಅಂತೂ ತುಂಬಾ ಈಸಿ. ಮಿನಿಮಮ್ ಅಂದ್ರೂ ಡೈಲಿ 2 ಅವರ್ ಲೈವ್ ಸ್ಟ್ರೀಮ್ ಮಾಡಬೇಕು. ಅಂದರೆ ಅದರಲ್ಲಿ ಪ್ರೋ ಮೋಡು, ಕ್ಯಾಶುವಲ್ ಮೋಡ್ ಅಂತ ಈ ಥರ ಒಂದು 2-3 ಮೋಡ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದರಲ್ಲಿ ನಾವು ಪ್ರೋ ಮೋಡ್ ತಗೊಂಡ್ರೆ ತುಂಬಾ ಒಳ್ಳೇದು ಅನ್ಕೊತೀನಿ. ಪ್ರೋ ಮೋಡಲ್ಲಿ ಏನಂದರೆ ಕಂಟಿನ್ಯೂಸ್ ಆಗಿ 2 ತಿಂಗಳು ಲೈವ್ ಸ್ಟ್ರೀಮ್ ಮಾಡಬೇಕು, 2 ಅವರು. ಏನು ಗುರು ಇವಾಗ ರಜಾ ಇರುತ್ತಲ್ಲ ಬೇಸಿಗೆ ಕಾಲದಲ್ಲಿ ಆರಾಮಾಗೆ ಲೈವ್ ಸ್ಟ್ರೀಮ್ಗಳು ಮಾಡ್ಕೊಂಡ್ಬಿಡ್ಬೋದು. ಬಟ್ ನನ್ನಂಥವ್ರಿಗಾಗಲ್ಲ. ಯಾಕಂದರೆ ನಂದು ಮೊಬೈಲ್ ಏನಿಲ್ಲ, ನೆಗದ್ಬಿದ್ದು ನೆಲ್ಲಿಕಾಯಿ ಆಗೋಗಿದೆ. ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ನಾನು ಮೊದಲು ಗೇಮ್ ಪ್ಲೇ ವಿಡಿಯೋಸ್ ಆಗ್ತಾ ಇದ್ದೆ. ಬಟ್ ಈಗ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ನನ್ನ ಮೊಬೈಲಲ್ಲಿ ರೆಕಾರ್ಡೇ ಮಾಡೋಕ್ಕಲ್ಲ. ಈ ಬ್ಯಾಕ್ಗ್ರೌಂಡ್ ಗೇಮ್ ಪ್ಲೇನೂ ನೀವು ನೋಡ್ತಾ ಇರ್ಬೋದು ಎಷ್ಟು ಲ್ಯಾಗ್ ಆಗುತ್ತೆ, ಅದು ಇದು ಏನೇನೋ ಆಗುತ್ತೆ ನೋಡಿ. ಅಲ್ಲೇ ಒಡ್ಸ್ಕೊಂಡೆ ಬಿಟ್ಟೆ. ಇರಲಿ ಪರವಾಗಿಲ್ಲ. ನಾವು ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ತುಂಬಾ ಈಸಿ ಅಂದರೆ ಬೋಯ ಆ್ಯಪ್ಗಳು. ಬೋಯ ಆ್ಯಪಲ್ಲಿ ಫ್ರೀ ಫೈರ್ ಅಂದರೆ ತುಂಬಾ ಈಸಿ. ಹಾಗೆಯೇ ನೀವು ಟಾಪ್ ಅಪ್ ಕೂಡ ಮಾಡ್ಕೊಬೋದು ನಿಮ್ಮ ಐಡಿಗೆ ವಿತೌಟ್ ದುಡ್ಡು ಇನ್ವೆಸ್ಟ್ಮೆಂಟು. ಅದರಲ್ಲಿ ನೀವು ಕ್ಲಿಪ್ ಹಾಕೋದಾಗಲಿ ಅಥವಾ ನೀವು ಲೈವ್ ಸ್ಟ್ರೀಮ್ ಮಾಡೋದಾದರೆ ಇದರಲ್ಲಿ ನಿಮಗೆ ದುಡ್ಡು ಬೇಡ ಅಂದರೆ ನೀವು ಆರಾಮಾಗಿ ನಿಮ್ಮ ಐಡಿನ ಅದರಲ್ಲಿ ಬ್ಲಿಂಡ್ ಮಾಡಿರ್ತೀರಾ ಕಾಮನ್ ಆಗಿ. ಅದರಿಂದ ನೀವು ಡೈಮಂಡ್ ಕೂಡ ಕಳಿಸ್ಕೊಬೋದು ಗುರು, ಅಫಿಷಿಯಲ್ ಆಗಿ ಕಳಿಸ್ಕೊಬೋದು. ನಿಜವಾಗ್ಲೂ ನೀವು ಎಷ್ಟೊಂದು ಜನ ನಂಬಲ್ಲ ಇವೆಲ್ಲ ಇದೆಯೋ ಇಲ್ವೋ ಅಂತ. ನೀವು ಬೋಯ ಆ್ಯಪ್ ಬೇಕಾದ್ರೆ ಓಪನ್ ಮಾಡಿ ನೋಡ್ಕೊಳ್ಳಿ. ನಾನು ಬ್ಯಾಕ್ಗ್ರೌಂಡಲ್ಲಿ ಅವರಿಂದ ಪ್ಲೇ ಮಾಡ್ತಾನೆ ಇದ್ದೀನಿ. ಅಕಸ್ಮಾತ್ ನಾನು ಹೇಳೋದ್ರಲ್ಲಿ ಪ್ರೊನೌನ್ಸೇಷನ್ ಏನೋ ತಪ್ಪಾಗಿದ್ರೆ ನೀವು ನೋಡ್ಕೊಂಬಿಡ್ಲಿ ಅಂತ. ಪ್ರತಿಯೊಬ್ಬರು ಬೋಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗುರು. ನಿಜವಾಗ್ಲೂ ಸಖತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೇನೇ ಇನ್ನೊಂದು ಟಿಪ್ಸು ಬೋನಸ್ ಇದ್ದೇ ಇರಲಿ. ಹಾಗೇನೇ ಈಗ ಈ ನಡುವೆ ಅಂದರೆ ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೆ ವಿಬೇಡ್ಸ್ ಕೊಡೋದು. ಮೊದಲಂದರೆ ಸಿಕ್ಕಾಪಟ್ಟೆ ಗುರು ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ಗಂತೂ ಸಖತ್ ಪ್ರಮೋಟ್ ಮಾಡೋರು. ಈಗ ಅವ್ರ ಯೋಗ್ಯತೆಗೆ ಇ ಸ್ಪೋರ್ಟ್ಸ್ನೇ ಕಂಡಕ್ಟ್ ಮಾಡ್ತಾ ಇಲ್ಲ. ಮೊನ್ನೆ ಯಾವುದೋ ಒಂದಿತ್ತು, ಅದೇನೋ ಬ್ಯಾನ್ ಆಯಿತು ಅಂತ, ಅದೇನೋ ರೀಸನ್ನಿಂದ ಅದು ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಇ ಸ್ಪೋರ್ಟ್ಸು. ನಿಜವಾಗ್ಲೂ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ಗಂತೂ ಸಖತ್ತು ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಅವ್ರಿಗೆಲ್ಲ ಮೊದಲು ಎಷ್ಟೊಂದು ಜನಕ್ಕೆ ವಿಬೇಡ್ ಸಿಕ್ತಿತ್ತು, ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಹಾಗೇನೇ ನನ್ನ ಪ್ರಕಾರ ವಿಬೇಡ್ಸು ಇನ್ನು ಮುಂದೆ ಕ್ರೂಷಿಯಲ್ ಆಗುತ್ತೆ
ಆಗುತ್ತೆ ಗುರು, ಯಾಕಂದರೆ ಸಖತ್ತು ಪಾಪ್ಯುಲಾರಿಟಿ, ಸಖತ್ತು ಕಾಂಪಿಟೇಷನ್ ಗುರು ನಮ್ಮ ಫ್ರೀ ಫೈರ್ಗಂತೂ. ಹಾಗೇನೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ, ಯಾಕಂದರೆ ಆಗಲೇ 9 ನಿಮಿಷ ಆಗೋಯ್ತು, ನಿಮಗೂ ಕೂಡ ಬೋರ್ ಹೊಡಿತಾ ಇರುತ್ತೆ. ಸೊ ನೀವು ಇಲ್ಲಿಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತಲೇ ಅರ್ಥ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ನ ತಪ್ಪದೆ ಆದ್ಮೇಲೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬೈ.